ಗುರುಜಿ, ಗೋ ಸಂರಕ್ಷಣೆಯ ಕುರಿತು ಹೇಳ್ತಿದ್ರಿ, ಹಾಗೆ ಗೋವಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ರಿ. ನಮ್ಮ ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಸಂಸ್ಕಾರದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯ ಬಹಳಷ್ಟು ಮಾಡ್ತಕ್ಕಂಥ ವಿಚಾರಗಳಿರಬೇಕು. ಸಿಂಪಲ್ ಆಗಿರಬಹುದು, ಆದರೆ ಪ್ರತಿಯೊಬ್ಬ ಮನುಷ್ಯ ಈ ಸಿಂಪಲ್ ನಾವುಗಳು ಏನು ಮಾಡ್ತೀವಿ ಅನ್ನೋದನ್ನು ತಿಳ್ಕೋಬೇಕು. ಸಾಧಾರಣ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಎಂಥದ್ದೇ ಆಗಲಿ ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮೊದಲಾಗಿ ನೀವು ಮಾಡಬೇಕಾದ್ದು ಈ ಒಂದು ಪೂಜೆಯನ್ನು ಮಾಡಿದ್ರೆ ಸಾಕು, ಈ ರೀತಿಯಾದ ಒಂದು ಆಚರಣೆಯನ್ನು ಮಾಡಿದ್ರೆ ಸಾಕು, ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿರೋದನ್ನು ಪರಿಪೂರ್ಣವಾಗಿ ಪಡ್ಕೊತೀರ. ಏನಪ್ಪ ಇಷ್ಟು ಮಾಡಿದ್ರೆ ಅಷ್ಟೊಂದು ಎಲ್ಲ ಪರಿವರ್ತನೆ ಮಾಡ್ಕೊತೀವ ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಹೌದು. ಅದಕ್ಕೆ ನೀವೆಲ್ಲ ಮಾಡಬೇಕಾದ್ದೇನು ಅಂದರೆ, ಗೋವನ್ನ ಪೂಜೆ ಮಾಡತಕ್ಕಂಥ ವಿಧಾನಗಳನ್ನು ಭಾಳ ಚೆನ್ನಾಗಿ ಪ್ರತಿ ಸೋಮವಾರ ಗುರುವಾರ ಪೂಜೆಗಳನ್ನು ಮಾಡಬೇಕು. ಯಾವ ಕಾಲಕ್ಕೂ ಎಂಥ ಚರ್ಮವ್ಯಾಧಿ ಇರಲಿ, ತಾತ ಮುತ್ತಾತನ ಕಾಲದಿಂದ ಅವರ ಕಾರ್ಯಗಳು ಸರಿಯಾಗಿ ನಡೀದೇ ಇರಲಿ, ಪಿತೃದೋಷಗಳ ಪರಿಹಾರ ಮಾಡದೇ ಇರಲಿ, ಇಂಥದ್ದೆಲ್ಲ ಗೋದ ಪರಿಪೂರ್ಣವಾಗಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಜಾತಕಗಳನ್ನ ತಿಳ್ಕೊಳ್ಳಿ. ಅಕಸ್ಮಾತ್ ತಂದೆ ತಾಯಿಂದರು ಹೊರಟೋಗಿ ಎಷ್ಟೋ ವರ್ಷಗಳ ಕಾಲದಲ್ಲಿ ನೀವು ನಿಮ್ಮ ಪಿತೃ ಕಾರ್ಯಗಳನ್ನು ಮಾಡಿಲ್ಲ, ಮರ್ತು ಹೋಗಿರ್ತೀರ, ಅಥವಾ ಯಾರೋ ತಾತ ಮುತ್ತಾತನ ಡೇಟ್ಗಳು ಕೊಟ್ಟಿಲ್ಲ, ಅದು ನಿಮಗೆ ಗೊತ್ತಾಗಿರಲ್ಲ, ಅಥವಾ ವಂಶ ಪಾರಂಪರ್ಯವಾಗಿ ನೀವು ಬೆಳೆದಿರೋದೇ ಹೀಗೆ, ಅದನ್ನೆಲ್ಲ ನಾನು ಆಚರಣೆ ಮಾಡಿಲ್ಲ, ಮೊದಲೇ ನಾನು ಮನೆಯಿಂದ ಆಚೆ ಬಂದುಬಿಟ್ಟಿದ್ದೀನಿ, ನನ್ನ ಕುಟುಂಬ ಆಯಿತು ನಾನಾಯಿತು ಅನ್ನೋ ಥರ ಇದ್ದೀನಿ, ಇದನ್ನೆಲ್ಲ ಮಾಡಿಲ್ಲ ಅಂತ ಹಳೇ ಕಾಲದಲ್ಲಿ ಇದ್ದರೆ ಅದನ್ನೆಲ್ಲ ಪರಿತಪಿಸ್ಕೊಂಡು ಪರಿಪೂರ್ಣವಾಗಿ ಈಗ ಹೊಸದಾಗಿ ನೂತನ ಸಂವತ್ಸರದಿಂದ ನೂತನವಾಗಿ ನೀವುಗಳ ಆಚರಣೆಯನ್ನು ಪ್ರಾರಂಭ ಮಾಡ್ಕೋಬೇಕು. ಅದನ್ನು ಹೇಗೆ ಅಂದರೆ, ಮಾಡಿರ್ತಕ್ಕಂಥ ವಿಚಾರಗಳನ್ನು ಮಾಡಿದ್ದುಣ್ಣೋ ಮಾರಾಯ ಅಂತ ನೀವುಗಳು ಆ ಕರ್ಮಗಳನ್ನು ಕಟ್ಕೊಳ್ಳೋ ಬದಲು ಅದನ್ನೆಲ್ಲ ಪರಿಷ್ಕಾರ ಮಾಡ್ಕೊಳ್ಳೋಕ್ಕೆ ಸಾಧಾರಣವಾಗಿ ಹೇಳ್ತೀನಿ. ಪ್ರತಿ ಸೋಮವಾರ ಪ್ರತಿ ಗುರುವಾರ ಯಾವುದೇ ಒಂದು ಹಸುಗಿರಲಿ, ಮನೆ ಹತ್ತಿರ ಇರಲಿ, ಹುಡುಕೊಂಡು ಹೋಗಾದರೂ 2 ಬಾಳೆಹಣ್ಣನ್ನು ತಿನ್ನಿಸ್ಬೇಕು. ಮನೆ ಯಜಮಾನ ಆದರೂ ಸರಿ, ಮನೆ ಕುಟುಂಬದ ಗೃಹಿಣಿ ಆದರೂ ಸರಿ, ಆ 2 ಬಾಳೆಗಳನ್ನು ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ, ಗೌರಿ ಸರಸ್ವತಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ತಿನ್ನಿಸ್ಕೋಬೇಕು. ದ್ವಿಕಲತ್ರ ಯೋಗವನ್ನು ಪರಿವರ್ತನೆ ಆಗುತ್ತೆ 2 ಬಾಳೆಹಣ್ಣು. ಅದಕ್ಕೋಸ್ಕರ ಆ ಬಾಳೆಹಣ್ಣು ಬರ್ತಕ್ಕಂಥದ್ದು ಅರಳಿ ಮರದಲ್ಲ, ವಿಶೇಷವಾಗಿ ಬಾಳೆ ಮರದಲ್ಲಿ. ಈ ಅರಳಿ ಮರದಲ್ಲಿ ಯಾವ ಕಾಲಕ್ಕೂ ಗುರು ವಾಸವಾಗಿರ್ತಾನೋ, ಬಾಳೆ ಮರದಲ್ಲೂ ಗುರು ವಾಸವಾಗಿರ್ತಾನೆ. ಯಾವಾಗ ಅಂದರೆ ಲಕ್ಷ್ಮೀನಾರಾಯಣ ಸ್ವರೂಪದಲ್ಲಿ ನಾವು ಕೂತಿರ್ತೀವಿ. ಅಂದರೆ ಯಾವತ್ತಾದರೂ ಅರ್ಶಿನ ಕುಂಕುಮ ಕೊಟ್ಟಾಗ 1 ಬಾಳೆಹಣ್ಣು ಯಾರೋ ಕೊಡಲ್ಲ, 2 ಬಾಳೆಹಣ್ಣು ಕೊಡ್ತಾರೆ. ವೀಳ್ಯದೆಲೆ ಸಮೇತವಾಗಿ ಕೊಡ್ತೀವಿ. ಯಾಕೆಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷಂ ಪಾನಕಂಭೂಷಿತಾಹ ಅಂತ ಆ ಪಾನಕ ಸಮೇತವಾಗಿ ಕೊಟ್ಟಾಗ ಲಕ್ಷ್ಮೀನಾರಾಯಣ ಸ್ವತಃ ಕಮಲದ ಹೂ ಮೇಲೆ ಹೇಗೆ ಕೂತ್ಕೊಂಡು ಹೋಗ್ತಾ ಇದ್ದೀವೋ ಆ ವಿಶೇಷವಾಗಿರ್ತಕ್ಕಂಥ ತಾವರೆ ಹೂ ಮೇಲೆ ಕೂತ್ಕೊಂಡು ಹೋಗೋಷ್ಟು ಫಲ ಸಿಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಕಳಮ ಸ್ತೋತ್ರವನ್ನು ಏನು ಓದ್ಕೊತೀರಾ ಅಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತೀವಿ. ಆ 2 ಬಾಳೆಹಣ್ಣು ತಿನ್ನಿಸಿದಾಗ ನಿಮ್ಮ ಗಂಡ ಹೆಂಡತಿ ಬಾಂಧವ್ಯ ಅಷ್ಟೇ ಚೆನ್ನಾಗಿರುತ್ತೆ, ಒಳ್ಳೆ ಸುಖ ಜೀವನ ನಡೆಯುತ್ತೆ, ಮನೇಲಿ ಯಾವುದೇ ಕಲಹ ಕಲತ್ರಗಳನ್ನು ನಡೆಯೋದಿಲ್ಲ. ತದನಂತರ ಮನೆಯಲ್ಲಿ ಎಲ್ಲ ಸದಸ್ಯರು ಬೇಗ ಕೆಲಸಕ್ಕೆ ಹೋಗೋರಾಗಲಿ, ನಿಧಾನಕ್ಕೆ ಸ್ಕೂಲ್ಗೆ ಹೋಗೋರಾಗಲಿ, ಅಥವಾ ಬೇಗ ಕೆಲಸ ಮಾಡ್ಕೊಳ್ಳದೆ ನೀವುಗಳು ಮರ್ತು ಹೋಗೋರಾಗಲಿ, ನೀವೇನು ಮಾಡಬೇಕು, ಪ್ರತಿದಿನ 1 ಹಿಡಿಯನ್ನು, ಅಂದರೆ ಪ್ರತಿ ಸೋಮವಾರ ಅಥವಾ ಗುರುವಾರದಾದರೂ ಆಚರಿಸಬೇಕು. ಪ್ರತಿದಿನ ಮಾಡಿದ್ರೆ ಭಾಳ ಸಂತೋಷ. ಅನುಕೂಲ ಇದ್ದವರು, ಇಲ್ಲದಿದ್ದವರು ಪ್ರತಿ ಸೋಮವಾರ ಪ್ರತಿ ಗುರುವಾರನ ಆಚರಿಸಬೇಕು. ಏನಂತ, 1 ಹಿಡಿ ಅವರ ಕೈಯಲ್ಲಿರ್ತಕ್ಕಂಥ ಅಕ್ಕಿಯನ್ನು ತೆಗೆದು ಒಂದು ಪಾತ್ರೆಗೋ, ಒಂದು ತಟ್ಟೆಗೋ, ಒಂದು ಬಟ್ಲಿಗೋ ಹಾಕಿಟ್ಬಿಡಿ. ನೀವುಗಳು ಕೆಲಸಕ್ಕೆ ಹೋಗೋರು ಹೊರಟೋಗಿ ಮನೇಲಿರ್ತಕ್ಕಂಥ ಗೃಹಿಣಿ ಆ ಎಲ್ಲ ಪಾತ್ರೆಗಳಲ್ಲಿ, ಅಂದರೆ ಯಾವ್ಯಾರು ಅವರವರ ಕೈಯಲ್ಲಿ ಒಂದೊಂದು ಹಸ್ತಕ್ಷೇಪವಾಗಿರ್ತಕ್ಕಂಥ ಅಕ್ಕಿಯನ್ನು ಹಾಕಿದಿರೋ ಅದಕ್ಕೆ 1 ಅಚ್ಚು ಬೆಲ್ಲನ ಸೇರಿಸಿ ಪುಡಿಯನ್ನು ಮಾಡಿ, ಅದಕ್ಕೆ ವಿಶೇಷವಾಗಿ ಕಡಲೆ ಪುಡಿ, ಅಂದರೆ ಆ ಕಡಲೆ ಕಾಳುಗಳಾದರೂ ಹಾಕಿ, ಅಥವಾ ವಿಶೇಷವಾಗಿ ಕಡಲೆ ಬೇಳೆನಾದರೂ ಹಾಕಿ, ಅದನ್ನು ಏನು ಮಾಡ್ಕೋಬೇಕು, ಹುರಿದಿಟ್ಕೊಂಡಿರ್ತಕ್ಕಂಥ ವಿಚಾರ ಇದಕ್ಕೆ ಹಾಕಿ ಹಸುಗೆ ತಿನ್ನಿಸ್ತಕ್ಕಂಥ ವಿಚಾರ. ಹಸುಗೆ ತಿನ್ನಿಸ್ಬೇಕಾದ್ರೆ ತಂಬಿಟ್ಟು ಮಾಡಿಕೊಂಡು ನೈವೇದ್ಯವನ್ನು ಮಾಡ್ಬೋದು, ಇಲ್ಲ ಇಷ್ಟು ಮಾತ್ರ ಮಾಡ್ಬೋದು. ಆ ಹಸುಗೆ ಎಷ್ಟು ಚೆನ್ನಾಗಿ ತಿನ್ನಿಸ್ತೀರೋ ಅಷ್ಟು ಗೋದೋಷಗಳು ಹೋಗುತ್ತೆ, ಹಸು ಭಾಳ ಸಮೃದ್ಧಿಯಾಗಿರುತ್ತೆ. ಈ ರೀತಿಯಾದ ಹಸುಗಳು ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಹುಡುಕೊಂಡಾದರೂ ಹೋಗಬೇಕು, ಆವತ್ತಿನ ಕಾರ್ಯ ಮಾಡಲೇಬೇಕು. ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಳಗೋದೊಳಗೆ ನೀವು ಕೆಲಸವನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಸೂರ್ಯ ಅಸ್ತಂಗತವಾಗೋಕ್ಕೆ ಮೊದಲು ನೀವು ಈ ಕಾರ್ಯವನ್ನು ಮಾಡಿದ್ರೆ ಸರ್ವಕಾರ್ಯ ಸಿದ್ಧಿ. 2ನೇ ಭಾಗ. ತದನಂತರ ಹೊರಭಾಗದಲ್ಲಿ ಬರಬೇಕು. ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅರ್ಶಿನ ಕುಂಕುಮವನ್ನು ಸಾಯಂಕಾಲ ಹೊಸಲ್ಗಿಟ್ಟಾಗ, ಅಕಸ್ಮಾತ್ ಹಸುಗಳನ್ನು ಸಾಕಿರ್ತಕ್ಕಂಥವ್ರು ಅಕ್ಕಪಕ್ಕದಲ್ಲಿದ್ದರೆ ಆ ಹಸಿ ಹಾಲನ್ನು ತಂದು ತುಳಸಿ ಭಾಗದಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇದನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ಅಂದರೆ ಯಾರಿಗೆ ಮಾಯಿ ಮಾತು ತೊದಲುತ್ತೆ, ಅಥವಾ ಯಾವ ಕಾಲಕ್ಕೂ ಬಾಯಿ ಮಾತು ಸರಿಯಾಗಿ ಬರಲ್ಲ, ಅಥವಾ ಯಾವ ಕಾಲಕ್ಕೂ ಕೆಟ್ಟ ಅಶ್ಲೀಷವಾಗಿರ್ತಕ್ಕಂಥ ಬಾಯಿ ಮಾತುಗಳನ್ನು ಬರುತ್ತೆ, ಅಥವಾ ಮಂದವಾಗಿರ್ತಕ್ಕಂಥದ್ದು, ಅಕಸ್ಮಾತ್ ಮಾತಾಡಬೇಕಾದ್ರೆ ನತ್ತಿ ಬರುತ್ತೆ, ಇಂಥವ್ರಿಗೆಲ್ಲ ಪರಿಪೂರ್ಣವಾಗಿ ಸಂಗೀತ ಅಭ್ಯಾಸ ಇದ್ದು ಸಂಗೀತ ಸರಿಯಾಗಿ ಹೇಳಬೇಕು ಅನ್ನೋಕ್ಕೆ ಆಗಲ್ಲ, ಗಂಟಲು ಭಾಗದ ತೊಂದರೆಗಳಿದ್ದ ಪಕ್ಷದಲ್ಲಿ, ಅಥವಾ ಮೊದಲು ಚೆನ್ನಾಗಿತ್ತು ಈಗ ತೊಂದರೆ ಆಗಿದ್ದ ಪಕ್ಷದಲ್ಲಿ, ಈ ಗಂಟಲು ಮತ್ತು ವಾಕ್ಚಾತುರ್ಯತೆ ಎರಡಕ್ಕೂ ಸಂಬಂಧವಾಗಿರ್ತಕ್ಕಂಥದ್ದು ಸಾಯಂಕಾಲ ಹಸಿನ ಹಾಲು ತಂದು ತುಳಸಿ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಇದನ್ನು ಪರಿಪೂರ್ಣವಾಗಿ ಅವರಿಗೆ ಕೊಟ್ಟಾಗ ಆ ಹಸು ಕನಿಷ್ಠವಾಗಿ ನೀವು ಕೊಡಬೇಕಾದ್ದೇನು ಅಂದರೆ ಹಸುವಿನ ಬಾಲದಲ್ಲಿ ಇರತಕ್ಕಂಥ ವಿಶೇಷವಾಗಿ ಆ ಕುಚ್ಚಿರುತ್ತಲ್ಲ, ಆ ಕುಚ್ಚಿ ಹಾಲಲ್ಲಿ ಅದ್ದಬೇಕು.
ಬಾಲದ ಕುಚ್ಚು ಈ ಹಾಲಲ್ಲಿ ಅದ್ದಾಗ ಆ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಗೋಮೂತ್ರ ಸ್ವಲ್ಪ ಮಟ್ಟಿಗೆ 1 ಸ್ಪೂನ್ ಆದರೂ ಅದರೊಳಗೆ ಸೋಕಿ ಇದನ್ನು ಕುಡಿಸ್ಬೇಕು. ಈ ರೀತಿ ಮಾಡಿಕೊಂಡ್ರೆ ನೋಡಿ ಹೇಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ತದನಂತರ 3ನೇ ಭಾಗ ಇರತಕ್ಕಂಥ ವಿಶೇಷ, ಪ್ರತಿದಿನ ಗರ್ಕೆ ಹುಲ್ಲನ್ನು ನೀವು ಈ ಕ್ರಮವಾಗಿ ಮಾಡ್ಕೋಬೇಕು. 21 ಗರ್ಕೆ ಹುಲ್ಲನ್ನ ಗಣಪತಿಗೆ ಇಡಬೇಕು. ಮೊದಲಾಗಿ ಗಣಪತಿಗೆ ಇಟ್ಟಿರೋ ಗರ್ಕೆ ಹುಲ್ಲನ್ನ ಬೆಳಗಿನ ಜಾವದ ತೆಗೆದುಬಿಟ್ಟು ಕುದಿಯೋ ನೀರಿಗೆ ಹಾಕಬೇಕು. ಚೆನ್ನಾಗಿ ಕುದಿಸಿ ಶೋಧನೆ ಮಾಡಿ ಆ ಶೋಧಿಸಿರೋತಕ್ಕಂಥ ನೀರನ್ನು ಹಾಲಿಗೆ ಹಾಕಿ ಕುಡಿಸ್ಬೇಕು. ಯಾರಾದರೂ ಕುಡೀರಿ, ನಿಮಗೆ ಸರ್ವವ್ಯಾಧಿ ಗುಣವಾಗುತ್ತೆ. ಅಕಸ್ಮಾತ್ ದೇಹದಲ್ಲಿರ್ತಕ್ಕಂಥ ರೋಗಗಳು, ಒಳಭಾಗದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ರೋಗಗಳು, ಲಿವರು ಡ್ಯಾಮೇಜ್ ಇದ್ದರೆ ಕ್ಲಿಯರ್ ಮಾಡುತ್ತೆ. ಇನ್ವರ್ಟೆಡ್ ಆಗಿರ್ತಕ್ಕಂಥ ಕಾನ್ಸ್ಟಿಪೇಷನ್, ಕೆಲವರು 3 ಸಲ ಬಾತ್ರೂಮು, 3 ಸಲ ಲೆಟ್ರಿನು ಆ ರೀತಿ ಹೋಗ್ತಾ ಇರ್ತಾರೆ, ಅಥವಾ ಹೋಗೋದೇ ಇಲ್ಲ ವಾರಗಟ್ಟಲೆ, ಇಂತಹ ತೊಂದರೆಗಳಿದ್ದ ಪಕ್ಷದಲ್ಲಿ ಅದು ಪರಿವರ್ತನೆ ಆಗುತ್ತೆ. ಕಣ್ಣಿನ ಕಾಂತಿಗಳು ಸರಿಯಾಗಿಲ್ಲದ ಪಕ್ಷದಲ್ಲಿ ಕಣ್ಣಿನ ಕಾಂತಿಗಳು ಬರುತ್ತೆ. ಇಷ್ಟೆಲ್ಲ ಒಂದು ಔಪಾಸನೆ ಯಾರಿಂದ ಬರುತ್ತೆ? ಆ ಹುಲ್ಲಿಂದ. ಆದರೆ ಈ ಹುಲ್ಲು, ಗರ್ಕೆ ಹುಲ್ಲನ್ನು ನೀವು ಏನು ಮಾಡಬೇಕು, 21 ಗರ್ಕೆ ಹುಲ್ಲು ಗಣಪತಿಗೆ ಇಡೋ ಸಮಯದಲ್ಲಿ ಸಾಯಂಕಾಲ ಆದರೂ ಸರಿ, ಬೆಳಗ್ಗೆ ಆದರೂ ಸರಿ ಗಣಪತಿಗೆ ಇಡಬಹುದು. ಆದರೆ ಇಡಬೇಕಾದ್ದು ಬುಧವಾರದ ದಿವಸ ಮಾತ್ರ. ಆ ಬುಧವಾರ ಇಟ್ಟಿರತಕ್ಕಂಥ ಗರ್ಕೆ ಹುಲ್ಲು 21 ದಿವಸ ಇಟ್ಟಾಗ ಪರಿಪೂರ್ಣವಾಗಿ 21 ಬುಧವಾರ ಆಗುತ್ತೆ. ಆದರೆ 21 ಬುಧವಾರಗಳು ನೀವೇನು ಮಾಡಬೇಕು, ಬೇರೆ ಬೇರೆ ಗಣಪತಿಗಳನ್ನ ಇಡ್ತಾ ಬರಬೇಕು. ಅಂದರೆ ನಿಮ್ಮನೇಲಿ ಇರ್ತಕ್ಕಂಥ ಗಣಪತಿ ಇವತ್ತು ಇಟ್ರಿ, ನಾಳೆ ಬೇರೆ ಇರತಕ್ಕಂಥ ದೇವಸ್ಥಾನ ಗಣಪತಿ ಇರಬೇಕು, ಆ ಗರ್ಕೆ ಹುಲ್ಲು ತರಬೇಕು. ಈ ರೀತಿಯಾದ ಒಂದು ಸಂಕರಣೆ. ಮನೆಯಲ್ಲಿ ಹಸುವನ್ನು ಸಾಕೊಂಡಿದ್ರೆ ಮೂಗುದಾರ ಏನಾದರೂ ಇದ್ದರೆ ಆ ಮೂಗುದಾರ ಅಂದರೆ ಮುರಿದೋಗಿರೋ ಮೂಗುದಾರ ಬಾಗಿಲ ಹಿಂಬದಿಯಲ್ಲಿ ಕಟ್ಕೋಬೇಕು. ಮನೆಯ ಬಾಗಿಲ ಹಿಂಬದಿಯಲ್ಲಿ. ಯಾರ ಮನೆಯಲ್ಲೂ ಹಸುಗಳಿಲ್ಲ, ಯಾರ ಮನೆಯಲ್ಲೂ ಬಾಗಿಲುಗಳಿಗೆ ಕಟ್ಕೊಳ್ಳೋಕ್ಕೆ ಅವಕಾಶವಿಲ್ಲ, ಹೊರಭಾಗದಿಂದ ತೊಗೊಂಬಂದಾದರೂ ಮೂಗುದಾರ, ಮುಗ್ದೋಗಿರ್ತಕ್ಕಂಥ ಮೂಗುದಾರ ಮನೆಯ ಬಾಗಿಲು ಹೊರಗಡೆ, ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮೂಗುದಾರ ನಮಸ್ಕಾರ ಮಾಡಿ ಬಾಗಿಲನ್ನ ತೆಗೆದು ಹೋಗ್ಬೇಕು ನೀವು. ಆ ಥರ ಇಟ್ಕೋಬೇಕು. ಅದು ಡಬಲ್ ಡೋರ್ ಆಗಲಿ, ಸಿಂಗಲ್ ಡೋರ್ ಆಗಲಿ. ಆ ರೀತಿ ಮಾಡಿಕೊಂಡಾಗ ಮನೆಗೆ ಯಾವತ್ತೂ ಅಪಮೃತ್ಯು ಬರೋದಿಲ್ಲ. ಅನ್ಯಾಚುರಲ್ ಡೆತ್ ಬರ್ತಕ್ಕಂಥ ವಿಚಾರ, ನ್ಯಾಚುರಲ್ಲಾಗಿ ಬರ್ತಕ್ಕಂಥ ಡೆತ್ ಮಾತ್ರ ಬರುತ್ತೆ. ಅನ್ಯಾಚುರಲ್ ಡೆತ್ಗೆ ಪ್ರವೇಶವೇ ಮಾಡ್ಕೊಳ್ಳಲ್ಲ. ಅಂಥ ಒಂದು ಮೂಗುದಾರ ಹಸುವಿನ ಮುಖಾಂತರವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ಹಸುವಿನಲ್ಲಿ ನಾವುಗಳು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ, ಯಾರಾದರೂ ನಿಮಗೆ ಅಕಸ್ಮಾತು ತಲೆಯ ಭಾಗದಲ್ಲಿ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್, ಬ್ರೈನಿಗೆ ಸಂಬಂಧಪಟ್ಟದ್ದು ಯಾವುದೇ ಇರಲಿ, ನೀವೇನು ಮಾಡಬೇಕು ಅಂದರೆ ಹಸುವಿನ ಕಾಲಿಗೆ ನಮಸ್ಕಾರವನ್ನು ಮಾಡೋಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹಸು ಕಾಲನ್ನು ಚೆನ್ನಾಗಿ ಉಜ್ಜಿ ತೊಳಿಬೇಕು. ಹಸುವಿನ ಎಷ್ಟು ಚೆನ್ನಾಗಿ ಉಜ್ಜಿ ತೊಳಿತಿರೋ ನಿಮ್ಮ ಹಸ್ತಗಳ ಮುಖಾಂತರವಾಗಿ ಹಸುವಿಗೆ ಕಾಲಲ್ಲಿ ಯಾವತ್ತು ಯಾರು ವಾಸವಾಗಿರ್ತಾರೆ, ಅಶ್ವಿನಿ ದೇವತೆಗಳು ಅಂತೀವಿ. ಅಶ್ವಿನಿ ದೇವತೆಗಳೇ ಆಯುರ್ವೇದವನ್ನು ಕಂಡುಹಿಡಿದು, ಅಶ್ವಿನಿ ದೇವತೆಗಳೇ ಭೂಮಿಗೆ ತಂದಿರತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಗುಣಗಳನ್ನು, ಮೂಲಿಕೆಗಳನ್ನು ತಂದಿರೋದು. ಗಿಡಮೂಲಿಕೆಗಳು ಅಷ್ಟೂ ಕೊಟ್ಟಿರತಕ್ಕಂಥದ್ದು ಅಶ್ವಿನಿ ದೇವತೆಗಳು. ಅದಕ್ಕೆ ಅಶ್ವಿನಿ ದೇವತಾ ಸರ್ವದಾ ಸಿದ್ಧಿ ಅಂತಿರ್ತಾರೆ. ಅದನ್ನು ಎಲ್ಲಿ ವಾಸವಾಗಿದೆ? ಆ ಕಾಲು ಪಾದಗಳಲ್ಲಿ. ನೀವು ಎಷ್ಟು ಉಜ್ಜುತ್ತಾ ಇರ್ತೀರೋ ನಿಮ್ಮ ದೇಹದಲ್ಲಿ ಇನ್ಫ್ರಾ ರೆಡ್ ರೇಸ್, ಇನ್ಫ್ರಾ ವೈಲೆಟ್ ರೇಸ್, ಈ ಎರಡೂ ಭಾಗದಲ್ಲಿರ್ತಕ್ಕಂಥ ದಡಗಳು, ಅಂದರೆ ಕೈ ದಡಗಳಿರುತ್ತಲ್ಲ, ಅದು ಎಷ್ಟು ಉಜ್ಜುತ್ತಾ ಇರ್ತಾರೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಷನ್ನು ಎಲ್ಲಿ ಅಂದರೆ ಹಸು ಕಾಲು ಉಜ್ಜಿದಾಗ ಮಾತ್ರ ಸಿಗುತ್ತೆ, ನೆಲದ ಮೇಲೆ ಉಜ್ಜಿದ್ರೆ ಆಗಲ್ಲ. ಆ ರೀತಿ ಉಜ್ಜಿದಾಗ ಇದು ಅಶ್ವಿನಿ ದೇವತೆಗಳು ಒಳ ಪ್ರವೇಶ ಮಾಡಿಕೊಂಡಾಗ ನೀವು ಆ ಕಾಲು ತೊಳಗೆ ನಮಸ್ಕಾರ ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ಸೈಂಟಿಫಿಕಲ್ ಆಗಿ, ವೇದಿಕ್ಕಾಗಿ ಎರಡೂ ನಡೆಯುತ್ತೆ. ಇದೆಲ್ಲ ಹೇಳ್ತಾರೆ. ವೇದಿಕ ಉಪಚಾರಗಳನ್ನು ನಡೀತಕ್ಕಂಥ ವಿಚಾರಗಳು, ಆಯುರ್ವೇದದಲ್ಲಿ ನಡೀತಕ್ಕಂಥ ವಿಚಾರಗಳು, ಗೋ ಸಂರಕ್ಷಣೆ ಮಾಡ್ತಕ್ಕಂಥ ವಿಚಾರಗಳು, ಗುರು ಪೂಜೆ ಮಾಡ್ತಕ್ಕಂಥ ವಿಚಾರಗಳು ಎಲ್ಲವೂ ಒಂದೇ. ಆದರೆ ಸಂಕ್ಷಿಪ್ತವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನ ನಾವುಗಳು ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡ್ಕೋಬೇಕು? ಇಷ್ಟೆಲ್ಲ ಕಾರ್ಯಕ್ರಮದ ಮುಖಾಂತರವಾಗಿ ಪರಿವರ್ತನೆ ಮಾಡ್ಕೊತಾ ಇರಬೇಕು. ಎಲ್ಲ ಲೋಕದರ್ಶನವನ್ನು ಮಾಡ್ತಾ ನಾವುಗಳೆಲ್ಲ ಪ್ರತಿಯೊಂದು ಜಿಲ್ಲೆಗೂ ಕಾಲಿಡ್ತಾ ಧರ್ಮ ಚೈತನ್ಯ ಯಾತ್ರೆ ಮುಖಾಂತರವಾಗಿ ಹೋಗ್ತಾ ಇರತಕ್ಕಂಥ ಈ ಒಂದು ಕಾಲದಲ್ಲಿ ತಾವೆಲ್ಲ ದೀಪಗಳನ್ನು ಬೆಳಗಿ ಲೋಕಕ್ಕೆ ಚಿಂತನೆಯನ್ನು ಮಾಡ್ತಾ ಇರತಕ್ಕಂಥ ಧರ್ಮವನ್ನು ಉಳಿಸೋಕ್ಕೆ ತಾವೆಲ್ಲ ಪ್ರಯತ್ನ ಪಡಬೇಕು. ಸನಾತನ ಧರ್ಮದ ಮೌಲ್ಯಗಳಲ್ಲಿ ಎಲ್ಲ ಗುರುಗಳನ್ನು ಗೌರವಿಸಿ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿಗಳು, ಸಾಕ್ಷಾತ್ ಸಚ್ಚಿದಾನಂದ ಸರಸ್ವತಿಗಳು, ದತ್ತಾತ್ರೇಯ ಉಪಾಸಕರು, ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬಾ, ದಕ್ಷಿಣಾಮೂರ್ತಿ, ಇದನ್ನೆಲ್ಲ ಗುರುವಂದನೆ ಸ್ಮರಣೆ ಮಾಡ್ಕೊತ ನಾವುಗಳು ಯಾತ್ರೆಯಲ್ಲಿ ಪರಿಪಾಲನೆ ಮಾಡಿಕೊಂಡು ಲೋಕ ಚಿಂತನೆಯನ್ನು ಮಾಡೋಕ್ಕೆ, ಲೋಕವೆಲ್ಲ ರಕ್ಷಣೆ ಮಾಡೋಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.